ಗಳಿಸಿದ್ರು ಎಲ್ಲ ಸಹಕಾರ ಫ್ರೆಂಡ್ಸ್ ಭಾಳ ಇದ್ದರು. ಆದರೂ ಒಂದು ಸ್ವಲ್ಪ ಎಲ್ಲ ಎಷ್ಟು ಬುದ್ಧಿವಂತಿದ್ನೋ ಅಷ್ಟು ಹಠವಾದಿ ನಾವು. ಇತ್ತೀಚೆಗೆ ಬೇರೆ ಏನೇ ಇರಲಪ್ಪ ಅದಾಗಲಿ, ನೀನು ಇದನ್ನು ರಾಜಕೀಯ ಬಿಟ್ಟು ದುಡಿಮೆ ಮಾಡ್ಕೊಂಡು ಆರಾಮಾಗಿರು ಅಂತಂದು ಎಷ್ಟು ಹೇಳಿದ್ರು ನಿಮಗೆ ಗೊತ್ತಾಗಲ್ಲ ಬಿಡ್ರಿ ಅಂತ ಅದನ್ನ ಹಠ ಮಾಡೋಣ. ಕೆಲವೊಂದು ಅಂಗಡಿ ವಿಚಾರಕ್ಕೆ ನಾನು ಕರೆಸಿ ಅಂಗಡಿ ಬಿಟ್ಟು ಬಿಡ್ರಿ, ಬೇರೆದು ಉದ್ಯೋಗ ಮಾಡಿರಿ. ಅದು ಅಂಗಡಿ ಒಳಗೆ ಅವ್ರ ಬಾಡಿಗೆ ಕೊಟ್ಟೋ 40-50 ಲಕ್ಷ ರೂಪಾಯಿ ಇನ್ನೂ ಸಾಮಾನಿದೆ. ನಾವು ಬಾಗಿಲು ಹೊಡೋದು ಅಂಗಡಿ ಮಾಡೋದು ಇದನ್ನು ಮಾಡೋದು ಪಾಡಲ್ಲ ಅಂತ ಹಿರಿಯರು ಶ್ಯಾಮ್ನವ್ರ ಯಜಮಾನರು ನಮ್ಮ ಮನೆಗೆ ಬಂದು, ನೀನು ಹಿರಿಯ ಸೋದರ ಮಾವಾಗಿ ನೀನು ಏನಾರು ಮಾಡು ಬಗೆಹರಿಸಿ ಅಂದರು. ಬೇಡ ಕಣ ಚಂದ್ರು, ಯಾಕೆ ಹಿಂಗೆ ಮಾಡ್ತೀಯ ಅಂದರು. ನಮಗೆ ಬಾಡಿಗೆ ಕೊಟ್ಟಿಲ್ಲ ಅಂದರು. ನಾನೇ ಸುತ್ತ ಆಗಲಪ್ಪ ಅದೇನು ಒಂದು ಬಾಡಿಗೆ ಅದು ನೀನು ಸಾಮಾನು ಇರೋವರೆಗೂ ಬಿಡಾಕ್ ಬಿಡ್ರಿ, ಬಾಡಿಗೆ ನಾನು ಕೊಡ್ತಾನಂತ ನಾನು 6 ಲಕ್ಷ ಕೊಟ್ಟೆ. ಅದೇನು ಯುಗಾದಿ ಹಬ್ಬ ಬಂತು ಅನ್ನೋದು ಅದೇನು ಹೊಸ ಚಾಲು ಮಾಡ್ತಾನೆ ಅಂದ ಅಂದೆ. ಅವರು ಬಾಡಿಗೆ ಕೊಟ್ಟವ್ರು ಇನ್ನೂ 40-50 ಲಕ್ಷ ರೂಪಾಯಿ ಸಾಮಾನು ಇದೆ, ಕೊಡೋರಿಗೆ ಕೊಡೋಕೆ ಬರ್ತೈತಿ, ಇಲ್ಲ ಹರಾಜಾರ ಮಾಡೋಕೆ ಬರ್ತೈತಿ ಅಂತ ಎಷ್ಟು ಹೇಳೋದು. ಇಲ್ಲ ಮಾವ ಮಾಡ್ತಾನೆ ಯುಗಾದಿ ಮಾಡ್ತಾನೆ, ಇದು ಚಿಟ್ಟೆ ನಾರಪ್ಪನ ತೇರಾಗಿದ್ದು ಮಾಡ್ತಾನೆ, ಹಿಂಗೆ ಮಾಡ್ಕೊಂತ ಸುಳ್ಳು ಬಂದು ಎಷ್ಟು ಸರಿ ಹೇಳೋದು ಅಂತ ಸುಮ್ಮನೆ ಅವ್ರು ಅಂಗಡಿ ಮಾಡಿದ್ರು. ಇದು ಸ್ಯಾನಿಟರಿ, ಕಬ್ಬಿಣ, ಸಿಮೆಂಟ್ ಎಲ್ಲ ದೊಡ್ಡ ಪ್ರಮಾಣದಾಗ ಅಂಗಡಿ ಮಾಡಿದ್ರು. ಏನು ಅದು ಒಳಗಿನ ಇದನ್ನು ಲಾಸ್ ಆಗಿ ಸ್ವಲ್ಪ ಇದು ಮಾಡ್ಕೊಂತ ಮಕ್ಕಳು ಭಾಳ ನೆನ್ಕೊಂತ ಬಂದರು. ಅವ್ರು ಹಿರಿಯರಾದ ಅವ್ರ ಯಜಮಾನರು ಬೇರೆ ಇದ್ದರು, ಅವರು ತಂದೆಯರು ಮದುವೆ ನಾನು ಮಾಡ್ತಾನಪ್ಪ ಅವ್ನು ಮಾಡಲಿಲ್ಲದ್ರೆ ಯಾವರಿದ್ರು ನೋಡ್ರಿ ಅಂತ ನಮ್ಗೆ ಹೇಳಿದರು. ನಾವು ಹೇಳ್ತಾ ಇದ್ದೀವಿ ಬಿಡು, ಅವ್ರು ನಮ್ಮ ಮಕ್ಕಳು ನಾವು ಮಾಡ್ತಾ ಅವ್ರು ಯಾಕೆ ಮಾಡ್ತಾರೆ ಅಂತ ಸ್ವಲ್ಪ ಅವ್ರ ಅಪ್ಪರ ಮೇಲೂ ಆಟವಾದ್ವಿ. ಹಿಂಗೆ ಅವ್ರು ಬೇರೆ ಅದಾರೆ, ಅವ್ರು ಚಿಕ್ಕ ಮಗಂತೆಲ್ಲ ಅದಾರೆ ಚಿಕ್ಕ ಮಗಂತೆಲ್ಲ ಮಾಡೋಣ. ನನಗೆ ಸಾಕಷ್ಟು ಹೇಳಿದ್ರು ಮದುವೆ ಮಾಡಿಬಿಡೋಣ, ಅವ್ನು ಹಿಂಗೆ ಮಾಡ್ಕೊಂತ ಹೋಗ್ತಾನೆ, ಚಂದ್ರಶೇಖರ್ ಮಕ್ಕಳು ನಾನು ಮಾಡ್ತಾನೆ ನೋಡ್ರಿ ಹೊರಗಡೆಗೆ ಅಂತಂದು. ಮತ್ತು ಈಗ ಒಂದು 8 ಸ್ಥಳಗೂ ಫೋನ್ ಮಾಡಿದರು. ನಾವು 1-2 ವಿಚಾರ ಮಾಡ್ಕೊಂತ ಇದ್ವಿ. ಇದು ಒಳಗಿಂದ ಏನಾಗೈತೆ ಗೊತ್ತಿಲ್ಲ ಸರ್, ಅವ್ರಿಗೆ ಗೊತ್ತು. ಬೆಳಗ್ಗೆ ನಮಗೆ ರಾತ್ರಿನೂ ಗೊತ್ತಾಗಲ್ಲ, ಬೆಳಗ್ಗೆ 6 ಗಂಟೆಗೆ ನನಗೆ ಗೊತ್ತಾಗಿದ್ದು. ಅವ್ರ ಮಕ್ಕಳು ಮಗ ಸುಧಾರಿಸ್ಕೊಂಡಾನೆ, ಒಂದಿಷ್ಟು ಮಗಳು ಇನ್ನೂ 50% ಹೇಳ್ತಾರೆ. ಅವ್ರೇನು ಸೂಸೈಡ್ ಮಾಡ್ಕೊಂಡಾರ ಅಂದರು. ನಾವು ಇಲ್ಲ ಏನೋ ನೇಣು ಹಾಕ್ಯಂದಾರೆ ಏನೋ ಅಂತ ಅಂದರು. ನನಗೆ ಅದು ಪೂರ ಆಯ್ತು ಗೊತ್ತಿಲ್ಲ. ನಮ್ಮ ಹುಡುಗ ಅಲ್ಲಿದ್ದ, ಅವನಿಗೆ ಹೇಳಿದೆ ಹೆಂಗದಾರಪ್ಪ ಅಂದೆ. ಮಗ ಪರವಾಗಿಲ್ಲ, ಅವಳಿಗಿನ್ನೂ ಕಷ್ಟ ಇದೆ ಅನ್ನೋ ಮಾತು ಹೇಳಿ. ಸರ್ ಅವ್ರ ವೈಯಕ್ತಿಕ ವಿಚಾರ ನಾವು ಹೆಂಗೆ ಹೇಳೋಣ ಸರ್, ವೈಯಕ್ತಿಕ ವಿಚಾರ ನಾವು ಹೆಂಗೆ ಹೇಳೋಣ. ಮನುಷ್ಯ ಈಗ ಒಳ್ಳೇದು ಕೆಟ್ಟದ್ದು ಮಾತಾಡೋದು. ನನ್ನ ಮನುಷ್ಯನಾಗ ನನ್ನ ವೈಯಕ್ತಿಕ ವಿಚಾರಗಳು ಹೆಂಗೆ ಗೊತ್ತಾಕವ, ನಿಮಗೆ ಗೊತ್ತಾಕವ? ಆಗಿದೆ ಸರ್, ಏನು ಉಳಿದೇ ಇಲ್ಲ, ಎಲ್ಲ ಬೂದಿಯಾಗಿ ಹೋಗ್ಬಿಟ್ಟದಾನೆ, ಇನ್ನೇನು ಉಳ್ದೈತಿ? ಏನು ಉಳ್ದಿಲ್ಲ. ತೋಟ ಅವ್ರದ್ದೇ ಇದು, ತೋಟ ಅವ್ರದ್ದೇ. ಸಾಮಾನು ಇತ್ತು ಸರ್, ಇತ್ತು. ಏನು ಅವನು ಸಾಲ ಸ್ವಲ್ಪ ಇದ್ದರೂ ಕೊಡ್ತಾನೋ. ಇವತ್ತಿನವರೆಗೆ ಕೂಲಿ ಮಾಡಿ ಇವತ್ತು ಬೇಕಾದಂಗೆ ಲೈಫ್ನಾಗ ಜೀವನ ಮಾಡ್ತಾರೆ, ಅದಲ್ಲ. ಆದರೂ ಅವನಿಗೆ ಬಲ ತಮ್ಮರು ತಂದೆಯರು ಕೊಡೋರಿದ್ರು ಹಠವಾದಿ ಜಾಸ್ತಿ. ನಾನು ಯಾರ ಮುಂದೆ ಬಗ್ಬೇಕು, ಯಾರ ಮುಂದೆ ಆಗ್ಬೋದು, ಬರೀ ಇದೇ ಹಠ ಚಟ ಅನ್ನೋ ಮೇಲೆ ಹೋದ. ಬ್ಯಾಡ್ ಕಣೋ ಹಾಕಿದ ತಾತ ಹೇಳ್ತೈತಿ, ಅದೇನು ನೋಡಿ ಮಾಡೋಣ ಅಂದರೆ ನಮ್ಮ ಮಕ್ಕಳು ನಮ್ಮ ಮದುವೆ ಮಾಡೋದು ಗೊತ್ತಿಲ್ಲ ಅಂತ ಅನ್ನೋದು. ಅವ್ನ ಕೊಟ್ಟಾಗ ಏನಪ್ಪ ಅಂದರೆ 8 ದಿವಸದೊಳಗೆ ಪಾಪ ಅವ್ರ ತಂದೆಯರು ಯಾವಾರ ಇದ್ರು ಹೇಳಪ್ಪ ಅಂತಂದು ಹಿಂಗೆ ಹೇಳಿದರು. ನಾವು ನೋಡಾಕ್ತ ಕಚ್ಚಿದ್ವಿ, ನೋಡ್ತಾ ಇದ್ವಿ. ಏನು ಇದು ಕೆಟ್ಟ ಅವ್ನು ಹಣೆ ಬರೋಣ, ಅದೇನು ಉಪಯೋಗ ಆಗಲಿಲ್ಲ. ಎಷ್ಟೋ ಒಳ್ಳೇದು ಮಾಡ್ಕೊಂತ ಬಂದ, ಆದ್ರೆ ಏನು ಎಲ್ಲ ಅದೇ ಮಾಡಿದ್ದು ಒಳಗೆ ಹುಣ್ಸೆಹಣ್ಣು ತೊಗೊಳಂಗೆ ಮಾಡ್ಕೊಂಡು ಹೋಗ್ಬಿಟ್ಟೆ ಅಷ್ಟು. ಅವ್ರ ಮಗ ಅವ್ನ ಮನೆಗೆ ಎಲ್ಲಿ ಸರ್, ಅವ್ನು ಸಿಟಿಯಾಗ ಅದಾನೆ. ಪಕ್ಕದ ಶ್ಯಾಮ್ನವ್ರ ಆಂಜನೇಯ ಪೂಜಾರಿ ಮನೆ ಪಕ್ಕಕ್ಕಿದೆ. ಅವ್ನು ಫೋನ್ ಮಾಡಿದ್ದಾನೆ, ಅಣ್ಣ ಮಕ್ಕಳು ಚೆನ್ನಾಗಿ ಇದು ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ, ಒಂದು ಸ್ವಲ್ಪ ಇದನ್ನು ಮಾಡ್ಕೊಂಬಿಟ್ಟಿದ್ರು, ಆರಾಮದಾರೆ, ಜಲ್ದಿ ಬಾರೋಣ ಆಸ್ಪತ್ರೆಗೆ. ಮತ್ತೊಂದು ಸರಿ ಕೇಳಿದ್ದಾನೆ, ಹೆಂಗೆ ಅದಾರೆ ಅವ್ನು ಸ್ವಾಭಾವಿಕವಾಗಿಲ್ಲ. ಒಂದಿಷ್ಟು ಒಬ್ಬರು ಮಗಳ ಭಾಳ ಸೀರಿಯಸ್ ಅಂದ್ಬಿಡ, ಅದು ಬದುಕ್ತಾರೋ ಇಲ್ಲ ಅಂತಂದು ಬಂದು ಮಾಡ್ಕೊಂಡೋ ಹೆಂಗೆ ಮಾಡ್ಕೊಂಡೋ ದೇವ್ರಿಗೆ ಓದ್ಸಾರಿಗೆ ಒಳಗಡೆ ನಮ್ಗೆ ಹೆಂಗೆ ಗೊತ್ತಾಗೋದಲ್ಲ. ಅವ್ರು ಇಲ್ ಮೇಲೆ ನಾನು ಯಾಕೆ ಇರ್ಬೇಕು ಅಂತ ಹೆಂಗೆ ಮಾಡ್ಕೊಂಡೋ ಏನು ಭಗವಂತಗೆ ಗೊತ್ತು, ಆ ವಿಚಾರ ಗೊತ್ತಿಲ್ಲ.